ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾದ ಶ್ರೀಯುತ ನಿತಿನ್ ಗಡ್ಕರಿ ಅವರು ದೇಶದಲ್ಲಿ ಸ್ಯಾಟಲೈಟ್ ಆಧಾರಿತ ಟೋಲ್ ಸಂಗ್ರಹ ವ್ಯವಸ್ಥೆಯನ್ನು ಆರಂಭಿಸುವ ಸುಳಿವು ಕೊಟ್ಟಿದ್ದಾರೆ. ಮುಂದಿನ ಅಂದರೆ 2024ರ ಲೋಕಸಭಾ ಚುನಾವಣೆ ಘೋಷಣೆಗೂ ಮೊದಲು ಈ ಹೊಸ ಸ್ಯಾಟಲೈಟ್ ಬೇಸ್ಡ್ ಟೋಲ್ ಕಲೆಕ್ಷನ್ ಸಿಸ್ಟಮ್ ಜಾರಿಗೆ ತರುವುದಾಗಿಯೂ ಹೇಳಿದ್ದಾರೆ. ಫಾಸ್ಟ್ಯಾಗ್ಗಳ ಜೊತೆಗೆ ಪ್ರಾಯೋಗಿಕ ಆಧಾರದ ಮೇಲೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ GNSS ಆಧಾರಿತ ಟೋಲ್ ಸಂಗ್ರಹದ ವ್ಯವಸ್ಥೆಯನ್ನು ಶೀಘ್ರವಾಗಿ ಪ್ರಾರಂಭಿಸಲು ಕೇಂದ್ರ ಸರ್ಕಾರವು ತಯಾರಿ ಮಾಡುತ್ತಿದೆ. ಈಗಾಗಲೇ ದಿಲ್ಲಿ ಮತ್ತು ಗುರುಗಾಂವ್ನಲ್ಲಿ ಟ್ರಯಲ್ ಮಾಡಲಾಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಬೆಂಗಳೂರು-ಮೈಸೂರು ಹೆದ್ದಾರಿಯಲ್ಲಿ ಟ್ರಯಲ್ ಶುರು ಮಾಡುವುದಾಗಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಹೇಳಿದೆ. ಇದು 2016ರಲ್ಲಿ ಹೊರಬಂದ ಮತ್ತು ಜನವರಿ 2021ರಿಂದ ಕಡ್ಡಾಯಗೊಳಿಸಿದ ರೇಡಿಯೋ ಆವರ್ತನ ಅಂದರೆ ರೇಡಿಯೋ ಫ್ರೀಕ್ವೆನ್ಸಿ ಗುರುತಿಸುವಿಕೆ ಆಧಾರಿತ ಫಾಸ್ಟ್ಯಾಗ್ಗಳನ್ನು ಬದಲಾಯಿಸುತ್ತಿದೆ. ಹೊಸ ಟೆಕ್ನಾಲಜಿಯಿಂದ ಟೋಲ್ ಗೇಟ್ಗಳ ತೊಂದರೆ ಇಲ್ಲದೆ ತಡೆರಹಿತ ಸಂಚಾರ ವ್ಯವಸ್ಥೆಯನ್ನು ಮಾಡುತ್ತದೆ ಮತ್ತು ವಾಹನ ಎಷ್ಟು ದೂರ ಚಲಿಸಿದೆ ಎಂದು ಪರಿಶೀಲಿಸಿ ಅಷ್ಟಕ್ಕೆ ಮಾತ್ರ ಶುಲ್ಕ ವಿಧಿಸಲಾಗುತ್ತದೆ. ಸರಳವಾಗಿ ಹೇಳುವುದಾದರೆ ಈ ಹೊಸ ಯೋಜನೆಯು ವಾಹನಗಳ ಸಂಚಾರವನ್ನು ಗಮನಿಸುವುದು, ವಾಹನ ಎಷ್ಟು ದೂರ ಚಲಿಸಿದೆ ಎಂದು ನೋಡಿ ಟೋಲ್ ಬಿಲ್ ಮಾಡುವುದು ಮತ್ತು ಇ-ಪೇಮೆಂಟ್ ಮೂಲಕ ಶುಲ್ಕ ಕಡಿತ ಮಾಡುವುದು ಆಗಿದೆ. ಈ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತದೆ ಎಂದು ಸಂಕ್ಷಿಪ್ತವಾಗಿ ತಿಳಿಯೋಣ ಬನ್ನಿ. GNSS ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್. ಇದು ಸ್ಥಾನೀಕರಣ ಅಂದರೆ ವಸ್ತುವಿನ ಪೊಸಿಷನ್, ಸಂಚಲನ ಅಂದರೆ ವಸ್ತುವಿನ ಚಲನೆ ಮತ್ತು ಸಮಯ ಅಂದರೆ ವಸ್ತುವಿನ ಚಲನೆಯ ಸಮಯಗಳ ಸೇವೆಗಳನ್ನು ಒದಗಿಸುವ ಉಪಗ್ರಹ ಜಾಲವಾಗಿದೆ. GPS ಕೂಡ GNSSನ ಒಂದು ಭಾಗ ಎಂದು ಹೇಳಬಹುದು, ಏಕೆಂದರೆ GPS ವಸ್ತುವಿನ ಪೊಸಿಷನ್ ಬಗ್ಗೆ ತಿಳಿಸುತ್ತದೆ. ಟೋಲ್ ಕಟ್ಟಲು ಪ್ರತಿಯೊಂದು ವಾಹನವು GNSSಗೆ ನೋಂದಾಯಿಸಿಕೊಳ್ಳಬೇಕು. ನೋಂದಾಯಿಸಿದ ಪ್ರತಿಯೊಂದು ವಾಹನವು ಆನ್ಬೋರ್ಡ್ ಯೂನಿಟ್ಗಳನ್ನು ಹೊಂದಿದ್ದು ಅದು GPS ರಿಸೀವರ್ ಮೂಲಕ ಉಪಗ್ರಹ ಸಮೂಹಕ್ಕೆ ಲಿಂಕ್ ಮಾಡುತ್ತದೆ. ಈ GNSSನಿಂದ ವಾಹನ ಎಷ್ಟು ಕಿಲೋಮೀಟರ್ ಸಂಚರಿಸಿದೆ ಮತ್ತು ಸಂಚಾರದ ಸಮಯವನ್ನು ದಾಖಲಿಸಿ ಟೋಲ್ ಸಂಗ್ರಹ ಮಾಡಲಾಗುತ್ತದೆ. ದೇಶದ ಪ್ರತಿ ಹೆದ್ದಾರಿಗಳನ್ನು ಹೊಸ ಟೆಕ್ನಾಲಜಿಗಳ ಕೆಲಸ ಸುಲಭವಾಗುವಂತೆ ಅನೇಕ ಹೊಂದಾಣಿಕೆ ಮಾಡುವ ಅಗತ್ಯವಿದೆ. ಹೈವೇ ಮ್ಯಾನೇಜ್ಮೆಂಟ್ ಕಂಪನಿ ಲಿಮಿಟೆಡ್ ಈ ಕೆಲಸ ಮಾಡುತ್ತದೆ. ಆನ್ಬೋರ್ಡ್ ಯೂನಿಟನ್ನು ವಾಹನಕ್ಕೆ ಫಿಕ್ಸ್ ಮಾಡಲಾಗುತ್ತದೆ. ಇದು GNSSಗೆ ಲಿಂಕ್ ಆಗಿರುತ್ತದೆ. ಆದ್ದರಿಂದ GNSS ಸಹಾಯದಿಂದ ವಾಹನದ ಪೊಸಿಷನ್ ಮತ್ತು ಬೇರೆ ಐಡೆಂಟಿಫಿಕೇಷನ್ ಇನ್ಫಾರ್ಮೇಷನ್ ಅನ್ನು ಟೋಲ್ ಕಲೆಕ್ಷನ್ ಸಿಸ್ಟಮ್ಗೆ ಇದು ಕಳುಹಿಸುತ್ತದೆ ಹಾಗೂ ಆನ್ಬೋರ್ಡ್ ಯೂನಿಟ್ಗೆ ವ್ಯಾಲೆಟ್ ಅನ್ನು ಜೋಡಿಸಲಾಗುತ್ತದೆ. ವಾಹನ ಸಂಚಾರ ಹಾಗೂ ಟೋಲ್ ರೋಡ್ನಲ್ಲಿ ಸಂಚರಿಸಿದ ದೂರ ನೋಡಿ ವ್ಯಾಲೆಟ್ನಿಂದ ಶುಲ್ಕ ಕಡಿತಗೊಳ್ಳುತ್ತದೆ. ಅಪಾಯಕಾರಿ ರಾಸಾಯನಿಕಗಳನ್ನು ಸಾಗಿಸುವಂತಹ ಕೆಲ ವರ್ಗಗಳ ವಾಹನಗಳಿಗೆ ವಾಹನ ಟ್ರ್ಯಾಕಿಂಗ್ ಸಾಧನವನ್ನು ಕಡ್ಡಾಯಗೊಳಿಸಿದಂತೆ ಆನ್ಬೋರ್ಡ್ ಯೂನಿಟ್ ಅನ್ನು ಇಂಪ್ಲಿಮೆಂಟ್ ಮಾಡಲಾಗುತ್ತದೆ. ನಂಬರ್ ಪ್ಲೇಟ್ ಗುರುತಿಸಲು ಆಟೋಮ್ಯಾಟಿಕ್ ನಂಬರ್ ಪ್ಲೇಟ್ ರೀಡರ್ ANPR ಕ್ಯಾಮೆರಾಗಳನ್ನು ಹೈವೇಗಳ ಬದಿಯಲ್ಲಿ ಸ್ಥಾಪಿಸಲಾಗುತ್ತದೆ. ಡಾಟಾ ರವಾನೆಗೆ ಅನುಕೂಲವಾಗುವಂತೆ 3G ಮತ್ತು GNSS ಸಂಪರ್ಕವನ್ನು ಹೊಂದಿರುವ ಮೈಕ್ರೋ ಕಂಟ್ರೋಲರ್ಗಳೊಂದಿಗೆ ವಾಹನವನ್ನು ಸಜ್ಜುಗೊಳಿಸಲಾಗುತ್ತದೆ. ಟೋಲ್ ಕಲೆಕ್ಷನ್ ಸಿಸ್ಟಮ್ ತನಗೆ ಸಿಕ್ಕಿರುವ ಮಾಹಿತಿಯನ್ನು ಬಳಸಿ ಟೋಲ್ ಬಿಲ್ಲನ್ನು ಮಾಡುತ್ತದೆ. ಇದು ಮುಖ್ಯವಾಗಿ ವಾಹನ ಎಷ್ಟು ದೂರ ಟೋಲ್ ರಸ್ತೆಯಲ್ಲಿ ಪಯಣಿಸಿದೆ ಮತ್ತು ವಾಹನದ ಕ್ಲಾಸ್ ನೋಡಿ ಟೋಲ್ ಶುಲ್ಕ ಲೆಕ್ಕ ಹಾಕುತ್ತದೆ. ಟೋಲ್ ಅಮೌಂಟ್ ಆಟೋಮೆಟಿಕ್ ಆಗಿ ಡ್ರೈವರ್ನ ಪ್ರೀಪೇಯ್ಡ್ ಅಕೌಂಟ್ ಅಥವಾ ಲಿಂಕ್ ಕ್ರೆಡಿಟ್ ಕಾರ್ಡ್ನಿಂದ ಪೇಮೆಂಟ್ ಆಗುತ್ತದೆ. ಬೆಲಾರುಸ್ ಕೆಲ ಹೆದ್ದಾರಿಗಳಲ್ಲಿ ಈ ಸಿಸ್ಟಮ್ ಕೆಲಸ ಮಾಡುತ್ತದೆ. ಕಜಕಿಸ್ತಾನ್ 2023ರಲ್ಲಿ GPS ಮತ್ತು ಗ್ಲೋನಾಸ್ ಸ್ಯಾಟಲೈಟನ್ನು ಬಳಸಿ ಪ್ರಾರಂಭಿಸಲಾಯಿತು. ರಷ್ಯಾ ಗ್ಲೋನಾಸ್ ಸ್ಯಾಟಲೈಟ್ ಬಳಸಿ ಕೆಲ ಹೆದ್ದಾರಿಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಸ್ಲೋವಾಕಿಯಾ 2010ರಿಂದ ದೇಶಾದ್ಯಂತ ಪ್ರಾರಂಭಿಸಲಾಯಿತು. ಸೌತ್ ಆಫ್ರಿಕಾ GPS ಮತ್ತು ಇ-ಟ್ಯಾಗ್ ಮೂಲಕ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಥೈಲ್ಯಾಂಡ್
GPS ಮತ್ತು ಮೈಕ್ರೋವೇವ್ ಟೆಕ್ನಾಲಜಿ ಬಳಸಿ ದೇಶಾದ್ಯಂತ ಕಾರ್ಯನಿರ್ವಹಿಸುತ್ತದೆ. ಟೋಲ್ ರಸ್ತೆಯ ಪ್ರಾರಂಭ ಮತ್ತು ಅಂತ್ಯದಲ್ಲಿ ಮಾತ್ರ ಟೋಲ್ ಪ್ಲಾಜಾಗಳನ್ನು ಸಣ್ಣ ಮಟ್ಟಿಗೆ ನಿರ್ಮಿಸಲಾಗುತ್ತದೆ. ಈಗಿರುವ ಫಿಸಿಕಲ್ ಬೂತ್ಗಳಂತಹ ಟೋಲ್ ಪ್ಲಾಜಾಗಳ ಅಗತ್ಯವಿರುವುದಿಲ್ಲ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಪ್ರಸ್ತುತ ಕಲೆಕ್ಷನ್ 40,000 ಕೋಟಿ. ಮುಂದಿನ 2-3 ವರ್ಷದಲ್ಲಿ ಟೋಲ್ ರೆವೆನ್ಯೂ 1.4 ಟ್ರಿಲಿಯನ್ ಆಗಬಹುದು. ಇದು ನ್ಯಾಯಯುತ ಟೋಲಿಂಗ್ ವ್ಯವಸ್ಥೆ. ಯಾಕೆಂದರೆ ಇವಾಗ ಟೋಲ್ ಕಟ್ಟುವುದನ್ನು ತಪ್ಪಿಸಿ ಸಂಚರಿಸುವ ಹಾಗೆ ಮುಂದೆ ಆಗುವುದಿಲ್ಲ. ಇದು ಕ್ಯಾಶ್ಲೆಸ್ ಪೇಮೆಂಟ್ ಸಿಸ್ಟಮ್ ಹೊಂದಿದೆ. ಫಾಸ್ಟ್ಯಾಗ್ನಂತೆ ಆನ್ಲೈನ್ ಪೇಮೆಂಟ್ ನಡೆಯುತ್ತದೆ. ಆಧುನಿಕ ಮೂಲಸೌಕರ್ಯಗಳ ಬಳಕೆಯು ಈ ಯೋಜನೆಯ ಆಕರ್ಷಣೆ. ದೇಶದಲ್ಲಿ ಸಂಚಾರ ಸಮಯ ಮತ್ತು ಟ್ರಾನ್ಸ್ಪೋರ್ಟೇಷನ್ ವೆಚ್ಚ ಈ ಯೋಜನೆಯಿಂದ ಕಡಿಮೆಯಾಗುತ್ತದೆ. ಕಂಟಿನ್ಯೂಯಸ್ ಟ್ರ್ಯಾಕಿಂಗ್ ಮಾಡುವುದರಿಂದ ಸುರಕ್ಷತೆ ಇರುತ್ತದೆ ಮತ್ತು ಟ್ರಾಫಿಕ್ ಕಂಟ್ರೋಲ್ ಸುಲಭವಾಗುತ್ತದೆ. ಹೆದ್ದಾರಿಗಳ ನಿರ್ವಹಣೆ ಕೆಲ ಮಟ್ಟಿಗೆ ಸುಲಭವಾಗುತ್ತದೆ. ತಡೆರಹಿತ ಸಂಚಾರದಿಂದ ಕಾಯುವ ಸಮಸ್ಯೆ ಇರುವುದಿಲ್ಲ. ಫಾಸ್ಟ್ಯಾಗ್ನಿಂದ ಸ್ಯಾಟಲೈಟ್ ಟೋಲ್ ಸಿಸ್ಟಮ್ಗೆ ಶಿಫ್ಟ್ ಆಗುವುದು ಒಂದು ಮೈಲಿಗಲ್ಲು ಎಂದು ಹೇಳಬಹುದು. ಇದು ಆಧುನಿಕ ತಂತ್ರಜ್ಞಾನಗಳ ಸಮೂಹದಿಂದ ಮಾತ್ರ ಸಾಧ್ಯ. ಈ ಯೋಜನೆ ಅನೇಕ ರೀತಿಯಲ್ಲಿ ಪ್ರಯೋಜನಕಾರಿಯಾಗಿದೆ. ಜನರ ಸಂಚಾರದ ಸಮಯ 30%ನವರೆಗೆ ಕಡಿಮೆಯಾಗುವುದಂತೂ ಸತ್ಯ. ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ 10%ನವರೆಗೆ ಕಡಿಮೆಯಾಗಬಹುದು ಎಂಬ ಅಂದಾಜಿದೆ. ಇನ್ನು ಕೇಂದ್ರ ಸರ್ಕಾರ ಹೇಗೆ, ಎಂದು, ಎಲ್ಲಿ ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುತ್ತದೆ ಎಂಬುದು ಕಾದು ನೋಡಬೇಕಾಗಿದೆ.